ನಿಮ್ಮನ್ನ ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಇದೇ ನಿಜವಾದ ಸತ್ಯ. ಎಡವಿದಾಗ್ಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತೆಂದು, ಸೋತಾಗ್ಲೇ ಮನದಟ್ಟಾಗೋದು ಗೆಲುವು ಎಷ್ಟು ಮುಖ್ಯವೆಂದು. ಒಬ್ಬರ ಮನೆ ಬೆಳಗದಿದ್ದರೂ ಪರವಾಗಿಲ್ಲ, ಮುಳುಗದಂತೆ ಇರಬೇಕು. ಕಾರಣ ಕತ್ತಲು ಬೆಳಕಿನ ಆಟ ಯಾರನ್ನೂ ಬಿಟ್ಟಿಲ್ಲ. ನಮ್ಮಿಂದ ಬರುವ ಪ್ರತಿ ಆಲೋಚನೆಯು ಒಬ್ಬರಿಗೆ ಬೆಳಕು ಕೊಡುವ ತರ ಇರಬೇಕೇ ಹೊರತು ಕತ್ತಲಿನ ಕೋಣೆಗೆ ತಳ್ಳುವ ತರ ಇರಬಾರದು. ಈಗೀಗ ಯಾರೊಡನೆ ವಾದ ಮಾಡುವ ಮನಸ್ಸಿಲ್ಲ. ಹಾಗಂತ ತಪ್ಪು ಮಾಡಿರುವೆ ಅಂತಲ್ಲ. ಅರ್ಥ ಮಾಡಿಕೊಳ್ಳುವವರ ಮುಂದೆ ಮಾತಾಡಬಹುದು. ಬರೀ ತಪ್ಪುಗಳನ್ನೇ ಹುಡುಕುವವರ ಮಧ್ಯೆ ಮಾತನಾಡಿ ಪ್ರಯೋಜನವಿಲ್ಲ. ಗೆದ್ದವರು ಸಂತೋಷದಿಂದಿರ್ತಾರೆ, ಸೋತವರು ಯೋಚಿಸುತ್ತಾ ಇರ್ತಾರೆ. ಸೋಲು ಗೆಲುವು ಶಾಶ್ವತ ಅಲ್ಲ ಎಂದು ತಿಳಿದವರು ಪ್ರತಿದಿನ ಸಂತೋಷದಿಂದ ಇರ್ತಾರೆ. ಇನ್ನೊಬ್ಬರನ್ನು ಆಟ ಆಡಿಸುವವರಿಗೆ ಬಹುಶಃ ತಿಳಿದಿರೋದಿಲ್ಲ ತನ್ನನ್ನು ಆಡಿಸಲು ಮತ್ತೊಬ್ಬನಿದ್ದಾನೆ ಎಂದು. ಕೆಲವೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯ